ನಮಸ್ಕಾರ. ಸುದ್ದಿಯಲ್ಲಿ ಸದಾ ಮುಂದೆ ಸಾನಿಧ್ಯ ನ್ಯೂಸ್ ಆಫ್ ಕರ್ನಾಟಕ. ಬ್ರೇಕಿಂಗ್ ನ್ಯೂಸ್. ಧರ್ಮಸ್ಥಳ ವಿಚಾರದಲ್ಲಿ ಕ್ಷೇತ್ರ ಉಳಿಸಿ ಜನಜಾಗೃತಿ ವೇದಿಕೆ. ಶಿವಮೊಗ್ಗದಲ್ಲಿ ಸಿಡಿದಿದ್ದ ರಾಘವೇಂದ್ರ ಸೊಪ್ಪುಗುಡ್ಡೆ. ಶಿವಮೊಗ್ಗ ಧರ್ಮಸ್ಥಳ ವಿಷಯಕ್ಕೆ ಸಂಬಂಧಿಸಿ ಜನಜಾಗೃತಿ ವೇದಿಕೆ ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಾರೀ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸಾವಿರಾರು ಜನರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಶಿವಮೊಗ್ಗ ಜಿಲ್ಲಾ ಹಿಂದೂ ಸಮಾಜಕ್ಕೆ ಕರೆ ಕೊಟ್ಟ ಸೊಪ್ಪುಗುಡ್ಡೆ ರಾಘವೇಂದ್ರ, ಧರ್ಮಸ್ಥಳದ ವಿಚಾರಕ್ಕೆ ಬಂದರೆ ಹುಷಾರ್, ಧರ್ಮಸ್ಥಳ ವಿಚಾರಕ್ಕೆ ಹಿಂದೂಗಳು ಜೀವ ಬೇಕಾದರೂ ಬಿಡುತ್ತೇವೆ ಎಂದು ತೀವ್ರ ಎಚ್ಚರಿಕೆ ನೀಡಿದರು. ಇಲ್ಲಿ ಸೇರಿರುವ ಎಲ್ಲ ಧರ್ಮಸ್ಥಳದ ಭಕ್ತಾದಿಗಳೇ, ಕ್ಷೇತ್ರ ಉಳಿಸಿ ಹೋರಾಟಕ್ಕೆ ಆಗಮಿಸಿರುವ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಶ್ರೀ ಕ್ಷೇತ್ರ ನಮ್ಮ ಕ್ಷೇತ್ರ ಹಿಂದೂಗಳ ಪವಿತ್ರ ಕ್ಷೇತ್ರವನ್ನು ಹಲವಾರು ವರ್ಷಗಳಿಂದ ಹಾಳುಗೆಳ್ತಾ ಇದ್ದಾರೆ. ದಕ್ಷಿಣದ ಕಾಶಿ ಎಂದು ಪ್ರಸಿದ್ಧವಾದ ಧರ್ಮಸ್ಥಳದ ಭಕ್ತಾದಿಗಳಾದ ನಾವು ಸುಮಾರು ಇಷ್ಟು ದಿವಸ ಸುಮ್ಮನೆ ತೀರ್ಥಹಳ್ಳಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸುಮ್ಮನೆ ಕೂತಿದ್ದು. ಆದ್ರೆ ಈಗ ಹಿಂದೂಗಳು ಎದ್ದು ನಿಲ್ಲ ಅಂತ ಒಂದು ಸಮಯ ಬಂದಿದೆ. ಎಷ್ಟು ದಿವಸ ಕೈ ಕೊಟ್ಕೊಂಡು ಕೂತಿರ್ತೀರಿ ನೀವು? ಆ ಕ್ಷೇತ್ರ ಮುಗ್ದೋದ್ಮೇಲೆ ನಾವು ಹೋರಾಟ ಮಾಡಿ ಏನು ಪರವಾಗಿಲ್ಲ. ನಾನು ಸರ್ಕಾರದ ಹತ್ರ ಈ ಕ್ಷಣದಿಂದ ಬೇಡ್ಕೊಳ್ಳೋದೇನೆಂದ್ರೆ, ಯಾವುದೇ ತನಿಖೆನ ವ್ಯವಸ್ಥಿತವಾಗಿ ಮಾಡಿ ಮತ್ತೊಂದು ತನಿಖೆ ಅಂತೇಳಿ ನಮ್ಮ ಕ್ಷೇತ್ರದ ಪಾವಿತ್ರ್ಯತೆಗೆ ನೀವೇನಾದ್ರು ಧಕ್ಕೆ ತಂದ್ರೆ ನಾಳೆ ಬೆಳಗ್ಗೆಯಿಂದ ಶಿವಮೊಗ್ಗ ಜಿಲ್ಲೆಯ 1 ಕೋಟಿ ಜನ ಸೇರಿಸ್ತೀವಿ. ಇಲ್ಲಿ ನಾವು ಮತ್ತೊಂದು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ. ವಾರದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರಿ ಪ್ರತಿ ತಾಲೂಕುಗಳಲ್ಲಿ ಹೋರಾಟನ ಮುಂದುವರಿಸ್ತಾ ಇದೀವಿ. ಇವತ್ತಿಂದ ಸ್ಟಾರ್ಟ್. ಹಿಂದೂಗಳು ತಿರುಗಿ ನಿಂತ್ರೆ, ನೀವು ಅನಾದಿ ಕಾಲದಿಂದ ನೋಡಿರ್ಬೋದು, ಹಿಂದೂ ದೇವಸ್ಥಾನಗಳಿಗೆ, ಹಿಂದೂ ಪಾವಿತ್ರ್ಯತೆಗೆ ಧಕ್ಕೆ ಬಂದಾಗ ಹಿಂದೂಗಳು ತಿರುಗಿ ನಿಂತು ಆ ದೇವಸ್ಥಾನಗಳನ್ನ ಉಳಿಸ್ಕೊಂಡಿದ್ದಾರೆ. ಧರ್ಮಸ್ಥಳನ ಉಳಿಸ್ಕೊಂಡೇ ಕೊಡ್ತೀವಂತ ಇಲ್ಲಿ ಡಿಸಿ ಕಚೇರಿ ಧರ್ಮಸ್ಥಳ ಕ್ಷೇತ್ರ ಯಾವುದೇ ಕಾರಣಕ್ಕೂ ಯಾರೇ ಅದ್ರ ಬಗ್ಗೆ ಮಾತಾಡಕ್ಕೆ ಯೋಚನೆ ಮಾಡಿದ್ರು ಅಂತ ಕಾಲದಲ್ಲಿ ಇವತ್ತು ಟಿವಿಲಿ ಬೆಳಗ್ಗೆ ಎದ್ದು ನಿಂತ್ರೆ ಸಣ್ಣ ಮಕ್ಕಳು ಕೇಳ್ತಾರೆ, ಅಪ್ಪ ಅದೇನು ಅನಾಮಿಕ ಅಂತ ಹೇಳಿ. ಹಾಗಿದ್ರೆ ಡಿಸಿ ಕಚೇರಿ ಎದುರುಗಡೆ 4 ಬಾಡಿ ಬಂದಿದೆ ಅಂತ ಅನಾಮಿಕ ಹೇಳಿದ್ರೆ ಡಿಸಿ ಕಚೇರಿನಾಗಿತ್ತಾರ? ಅದೆಲ್ಲ ಹಿಂದೂ ದೇವಸ್ಥಾನ ಹೇಳಿದ್ರೆ ಮಾತ್ರ ಹಿಂದೂ ದೇವಸ್ಥಾನಗಳು, ಹಿಂದೂ ಪಾವಿತ್ರ್ಯಗಳಿಗೆ ಧಕ್ಕೆ ಬಂದ್ರೆ ನಮ್ಮ ಧರ್ಮಾಧಿಕಾರಿಗಳು ಸುಮಾರು 10,000 ದೇವಸ್ಥಾನಗಳಿಗೆ ಹಣ ಕೊಟ್ಟು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು. ಅವಾಗ ಅವ್ರು ಜೈನ್ ಆಗಿರ್ಲಿಲ್ವಾ? ಈಗ ಜೈನ್ ಆಗ್ತಾರೆ. ಅವ್ರು ಮತ್ತೊಂದು ಕತೆ ಕಟ್ತಾರೆ. ಟಿವಿ ಅವರು, ಮತ್ತೊಂದು ಮೀಡಿಯಾದವರು, ಯೂಟ್ಯೂಬ್ ಅವರು ಪ್ರತಿ ದಿವಸ ಹೇಳ್ತಾರೆ ಒಂದೊಂದು ಇದ್ರೊಳಗೆ ಒಂದೊಂದು ಕತೆ. ನಾವೆಲ್ಲ ಸುಮ್ಮನೆ ನೋಡಿ ಒಂದು ಲೈಕ್ ಕೊಟ್ಕೊಂಡು ಕೂತ್ಕೊಳ್ಳೋ ಅಂತ ನಾವು ಹಿಂದೂಗಳಲ್ಲ ಸ್ವಾಮಿ. ನಾವು ಜೀವ ಬೇಕಾದ್ರೆ ಕೊಡ್ತೀವಿ ಧರ್ಮಸ್ಥಳಕ್ಕೋಸ್ಕರ ಅಂತ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಹುಟ್ಟುವಾಗ ಅದ್ರ ಕೂದಲು ತೆಗ್ಸೋದಾಗಿ ಧರ್ಮಸ್ಥಳದ ಆ ಮಗು ಹುಡುಗಾಗಿಂದಾನೆ ಬಂದ್ಬಿಡುತ್ತೆ. ಅದು ಧರ್ಮಸ್ಥಳ ಅಂತ ಹೇಳಿ ಕ್ಷೇತ್ರ ಅಂತಾನೆ ಕರೆಯೋದು. ನಾವ್ಯಾರು ಕಾವಂದ್ರ ಹೆಸರಿಗೆ ಕರಿತಿರ್ಲಿಲ್ಲ. ಈಗ ರಸ್ತೆ ಬೀದಿಗಳಲ್ಲಿ ಯಾವನೋ 4 ಜನ ಅವ್ರ ಕಾವಂದ್ರಿಗೆ ಏಕವಚನದಲ್ಲಿ ಮಾತಾಡ್ತಾವಂದ್ರೆ ನಾವು ಸಹಿಸ ಅಂತ ಕ್ಷಣ ಇಲ್ಲೇ ಇಲ್ಲ. ಯಾವ ಕಾರಣಕ್ಕೂ ಸಹಿಸಲ್ಲ. ನೆಕ್ಸ್ಟ್ ನಾನು ಹೇಳಿದಲ್ಲ, ಇನ್ನು ಬರೋ ವಾರದಿಂದ ಪ್ರತಿ ಗಲ್ಲಿಲೂ ಹಿಂದೂ ಉಳಿಸಿ ಕ್ಷೇತ್ರ ಉಳಿಸಿ ಹೋರಾಟ ಆರಂಭ ಆಗುತ್ತೆ. ನಾನು ಇನ್ನೊಂದು ನಮ್ಮ ಹಿಂದೂ ನಾಯಕರ ಹತ್ರ ನೇರವಾಗಿ ಕ್ವಶನ್ ಮಾಡ್ತೀನಿ, ದಯವಿಟ್ಟು ಫೀಲ್ಡಿಗೆ ಇಳಿರಿ. ಹಿಂದೂ ನಾಯಕರು ಬರ್ಬೇಕು, ಮಠಾಧೀಶರುಗಳು ಮಾತಾಡ್ಬೇಕು. ಯಾಕೆ ಮಾತಾಡ್ತಿಲ್ಲ ಮಠಾಧೀಶರುಗಳು? ನನಗೆಲ್ಲ ನೋವು ಅನಿಸ್ತಾ ಇದೆ. ನಾಳೆಯಿಂದಲೇ ಮಠಾಧೀಶರುಗಳು ಇರ್ಬೋದು, ಹಿಂದೂ ನಾಯಕರು ಇರ್ಬೋದು, ಎಲ್ಲ ಹಿಂದೂಗಳ ಧರ್ಮಸ್ಥಳ ಪರವಾಗಿ ನಿಲ್ಬೇಕು. ಇದಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕು. ಕರ್ನಾಟಕದ 3 ಕೋಟಿ ಜನನು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಪ್ರಾಸ್ತಾವಿಕದಲ್ಲಿ ನಾವು ಈ ಹೋರಾಟದ ರೂಪರೇಖೆಗಳನ್ನ ಇವತ್ತಿಂದ ಚರ್ಚಿಸ್ತೀವಿ. ಶಿವಮೊಗ್ಗ ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲಿ, ತೀರ್ಥಹಳ್ಳಿಯಲ್ಲಿ ನೆಕ್ಸ್ಟ್ ಶನಿವಾರ ಇಟ್ಕೊಂಡಿದ್ದೀವಿ. ಎಲ್ಲಾ ತಾಲೂಕುಗಳಲ್ಲಿ ಈ ಹೋರಾಟದ ಪೂರ್ವಭಾವಿ ಸಭೆಗಳನ್ನ ಮಾಡಿಕೊಂಡು ಎಲ್ಲಾ ಕಡೆ ಇಡೀ ಕರ್ನಾಟಕ ಎದ್ದು ನಿಂತರೆ ಯಾವ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರ್ಲಿ, ಹಿಂದೂ ವಿರೋಧಿ ಸರ್ಕಾರ ಯಾವುದೇ ಆಗಿರ್ಲಿ, ಅದನ್ನು ಉಳಿಸಕ್ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಧರ್ಮಸ್ಥಳ ಭಕ್ತರ ವೇದಿಕೆಯನ್ನು ಒಂದು ವೇದಿಕೆ ಅಡಿಯಡಿ ಎಲ್ಲ ಭಕ್ತಾದಿಗಳು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು, ನಮ್ಮ ಧರ್ಮಸ್ಥಳದ ಕಾವಂದರ ಅವಹೇಳನ ಮಾಡುವಂಥ ಯಾರೇ ಆಗಿರಲಿ ಅದನ್ನು ಇವತ್ತಿಂದ ನಿಲ್ಲಿಸಬೇಕು. ಇಷ್ಟು ದಿವಸ ನಾವು ಸಹನೆ ಇಟ್ಕೊಂಡು ಕಾದು ನಿಲ್ಲಿಸ್ತೀರಿ ಅಂತ. ಇನ್ನು ಮುಂದೆ, ಇವತ್ತಿನ ಮುಂದೆ ನಾವು ಏನು ಆಗ್ರಹ ಮಾಡ್ತಾ ಇದೀವಿ ಅಂದರೆ, ನೀವೇನಾದರೂ ನಮ್ಮ ಭಾವನೆಗಳಿಗೆ, ನಮ್ಮ ಧರ್ಮಕ್ಕೆ ಧಕ್ಕೆ ತಂದರೆ ನಾವು ಹಿಂದೂಗಳಾಗಿನೇ ಹುಟ್ಟಿದ್ದು, ಹಿಂದೂಗಳಾಗಿನೇ ಸಾಯ್ತೀವಿ, ಸಾಯಕ್ಕೂ ಹೆದರಲ್ಲ.
ಧರ್ಮನ ರಕ್ಷಣೆಗೋಸ್ಕರ ಏನು ಮಾಡಲಿಕ್ಕೂ ಸಿದ್ಧವಾಗಿದ್ದೀವಿ. ಧರ್ಮಸ್ಥಳ ಭಕ್ತಾದಿಗಳ ವೇದಿಕೆಯನ್ನು ನಾವು ಇವತ್ತಿಂದ ಇದು ಮಾಡಿದ್ದೀವಿ. ಪ್ರತಿ ತಾಲೂಕುಗಳಲ್ಲೂ ನಾಡಿದ್ದು ಬರೋ ವಾರ ತೀರ್ಥಹಳ್ಳಿ ತಾಲೂಕಲ್ಲಿ, ಹಾಗೆ ಶಿವಮೊಗ್ಗ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಈ ಹೋರಾಟನ ಮುಂದುವರಿಸ್ತೇವೆ. ನಮ್ಮ ಹಿಂದೂಗಳ ಶಕ್ತಿ ಏನನ್ನೋದನ್ನು ತೋರಿಸ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ಇದು ವೇದಿಕೆನ ರೆಡಿ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ನಮ್ಮೊಂದಿಗೆ ಭಾವನೆಗಳಿಗೆ ಧಕ್ಕೆ ತರೋ ಚೆಲ್ಲಾಟನ ಇವತ್ತಿಂದ ನಿಲ್ಲಿಸಿ ಅಂತ ಹೇಳಿ ಎಲ್ಲ ನಾಗರಿಕ ಪರವಾಗಿ ನಿಮ್ಮ ಹತ್ರ ನಾನು